ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಸಂತು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗೆ ಅರ್ಜಿ ಯಾವ ರೀತಿ ಹಾಕೋದಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸನ್ನು ಓಪನ್ ಮಾಡಿ SSP ಪೋರ್ಟಲ್ ಅಂತ ಸರ್ಚ್ ಮಾಡಿಕೊಂಡು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ 2 ಆಪ್ಷನ್ ಬರುತ್ತೆ. ಸೊ ಅದರ ಕೆಳಗಡೆ ಹೊಸ ಖಾತೆಯನ್ನು ಸೂಚಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಈ ರೀತಿ ಆಧಾರ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಒಂದು ಆಪ್ಷನ್ ತೋರಿಸುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡ್ಕೊಂಡಿದ ನಂತರ ವ್ಯಾಲಿಡ್ ಡೇಟ್ ಕೊಟ್ಟ ನಂತರ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ನಿಮ್ಮ ಆಧಾರ್ನಲ್ಲಿರುವ ಹೆಸರು ಮತ್ತು ಆಧಾರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಬಟನ್ನ ಕೊಡಿ. ಸೊ ಇದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಯಾವ ರೀತಿ ಅನ್ನೋದಕ್ಕೆ, ನೀವು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ, ಸ್ಕಾಲರ್ಶಿಪ್ಗೆ ಫಸ್ಟ್ ಟೈಮ್ ಆಗ್ತಾಯಿದ್ರೆ ಈ ಥರ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಹೋದ ವರ್ಷ ಹಾಕಿ ಇವಾಗ ರಿನ್ಯೂವಲ್ ಮಾಡ್ತಾಯಿದ್ರೆ ಅದು ಯಾವ ರೀತಿ ಅನ್ನೋದು ನಿಮಗೆ ಮುಂದೆ ವಿಡಿಯೋ ಹೋಗ್ತಾ ಹೇಳ್ತೀನಿ. ಸೊ ಇವಾಗ ಆಧಾರ್ ಹೆಸರು ಮತ್ತು ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಸಬ್ಮಿಟ್ ಬಟನ್ನ ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಜೆಂಡರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಮೊಬೈಲ್ ನಂಬರ್ ಯಾವುದು ಎಂಟ್ರಿ ಮಾಡಬೇಕಪ್ಪ ಅಂತಂದರೆ, ಇನ್ ಕೇಸ್ ಒಂದೇ ಫ್ಯಾಮಿಲಿಯಲ್ಲಿ ಇಬ್ಬರು ಮಕ್ಕಳಿದ್ರೆ ಇಬ್ರಿಗೂ ಒಂದೇ ಫೋನ್ ನಂಬರ್ನ ಕೊಡೋಕ್ಕೆ ಬರೋಲ್ಲ. ಸೊ ಇನ್ ಕೇಸ್ ಆಲ್ರೆಡಿ ನಿಮ್ಮ ಮನೇಲಿರೋದು ಒಂದು ನಂಬರ್ ಆದರೆ ಒಂದು ನಂಬರ್ನ ಬೇರೆ ಸ್ಟೂಡೆಂಟಿಗೆ ಕೊಟ್ಟಿರ್ತೀರ, ಇನ್ನೊಂದು ನಂಬರ್ನ ನಿಮ್ಮ ರಿಲೇಟಿವ್ಸ್ ಅಥವಾ ನಿಮ್ಮ ಬೇರೆ ಯಾರ್ದಾದ್ರೂ ಒಬ್ಬರನ್ನ ಕೊಟ್ಟು ನೀವಿಲ್ಲಿ ರಿಜಿಸ್ಟರ್ನ ಆಗಬೇಕಾಗತ್ತೆ. ಸೊ ಒಂದಾಗಿದ್ದರೆ ಏನು ತೊಂದರೆ ಇಲ್ಲ, ಆ ನಂಬರ್ನೇ ಎಂಟ್ರಿ ಮಾಡ್ಕೊಳ್ಳಿ. ಇನ್ ಕೇಸ್ ಒಂದಿಲ್ಲ, ಒಂದು ಬೇರೆಯವ್ರಿಗಾಗಿದೆ ಮತ್ತು ಇದು ಬೇರೆ ಅಂತ ಅಂದರೆ ನೀವು ಬೇರೆಯವ್ರನ್ನ ನಂಬರ್ನ ಕೊಟ್ಟು ಇಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ನಂಬರ್ನ ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು OTPನ ಜನ್ರೇಟ್ ಮಾಡಿ 4 ಡಿಜಿಟ್ OTP ಬರುತ್ತೆ ಆ ನಂಬರ್ಗೆ. ಆ OTPನ ಎಂಟ್ರಿ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ OTP ಎಂಟ್ರಿ ಮಾಡಿದ ನಂತರ ನಿಮಗೆ ಇದು ಒಂದು ಪಾಸ್ವರ್ಡನ್ನ ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಒಂದು ಪಾಸ್ವರ್ಡನ್ನ ಸೆಟ್ ಮಾಡ್ಕೋತೀನಿ. admin@321 admin@123 ಆ ಥರ ನನಗೆ ಕನ್ವೀನಿಯೆಂಟ್ ಯಾವ್ದು ಬರುತ್ತೆ ಅದನ್ನು ನಾನು ಎಂಟ್ರಿ ಮಾಡ್ಕೋತೀನಿ. ಪಾಸ್ವರ್ಡನ್ನ ಯಾವ ರೀತಿ ಸೆಟ್ ಮಾಡಬೇಕು ಅನ್ನೋದನ್ನು ಈ ಕಡೆ ನಿಮಗೆ ತೋರಿಸಿದ್ದಾರೆ ನೋಡಿ. ಒಂದು ಕ್ಯಾಪಿಟಲ್ ಲೆಟರು, ಒಂದು ಬಿಗ್ ಲೆಟರ್ ಇರಬೇಕು, ಇನ್ನು ಸ್ಮಾಲ್ ಲೆಟ್ರು ಮತ್ತು ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ನಂಬರ್ ಟಿಕ್ಕು ಅಷ್ಟನ್ನು ಪಾಸ್ವರ್ಡಲ್ಲಿ ಇನ್ಕ್ಲೂಡ್ ಆಗಿರಬೇಕು. ಸೊ ಪಾಸ್ವರ್ಡ್ ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅನ್ನೋದನ್ನು 2 ಸಲ ಟೈಪ್ ಮಾಡಬೇಕಾಗತ್ತೆ. ನೀವು ಏನು ಪಾಸ್ವರ್ಡನ್ನ ಸೆಟ್ ಮಾಡ್ತೀರಾ ಆ ಪಾಸ್ವರ್ಡನ್ನ ನೀವಿಲ್ಲಿ 2 ಸಲ ಟೈಪ್ ಮಾಡಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ SSP ಅಕೌಂಟು ಕ್ರಿಯೇಟ್ ಆಗುತ್ತೆ. ಸೊ ಕ್ರಿಯೇಟ್ ಆದಂಥ ಯೂಸರ್ ID ಮೀನ್ಸ್ SSP ID ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್, ಇವಾಗ ನೀವು ಒಂದು ಫೋನ್ ನಂಬರ್ ಏನು ಕೊಟ್ಟಿದ್ರಿ ಆ ಫೋನ್ ನಂಬರ್ಗೆ SSP ID ಮೆಸೇಜ್ ಹೋಗುತ್ತೆ. ಸೊ ಇನ್ ಕೇಸ್ ನಿಮಗೆ ಮೆಸೇಜ್ ಬಂದಿಲ್ಲ ಅಥವಾ ಮೆಸೇಜ್ ಡಿಲೀಟ್ ಆಯಿತು ಅಂತಂದರೆ SSP IDನ ಯಾವ ರೀತಿ ತೊಗೋಬೋದು ಅನ್ನೋದನ್ನು ಇದು ಕಂಪ್ಲೀಟ್ ಆದಮೇಲೆ ನಿಮ್ಗೆ ಹೇಳ್ಕೊಡ್ತೀನಿ. ಈ ಅಕೌಂಟ್ ಕ್ರಿಯೇಷನ್ ಕಂಪ್ಲೀಟ್ ಆದಮೇಲೆ ಹೊಸ ನಂಬರ್ನ ಅಥವಾ ಈಗ SSP ID ಯಾವ್ದು ಕ್ರಿಯೇಟ್ ಆಗಿದೆ ಆ ನಂಬರ್ನ ನಾನು ನಿಮಗೆ ಹೇಗೆ ತೆಗೆಯೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಇವಾಗ ನಾನು ಪಾಸ್ವರ್ಡನ್ನ ಸೆಟ್ ಮಾಡಿಕೊಂಡು SSP ಅಕೌಂಟ್ನ ಫಸ್ಟ್ ಟೈಮ್ ರಿಜಿಸ್ಟರ್ ಆಗ್ತಾಯಿದ್ದೀನಿ. ಸೊ ಹೊಸ ಪಾಸ್ವರ್ಡನ್ನ ಎಂಟ್ರಿ ಮಾಡಿದ್ಮೇಲೆ ಸಲ್ಲಿಸು ಅಂತ ಕೊಟ್ಟ ನಂತರ ನಿಮಗೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಧನ್ಯವಾದಗಳು, ನಿಮ್ಮ ಖಾತೆಯನ್ನು
ಯಶಸ್ವಿಯಾಗಿ ಸೃಜಿಸಲಾಗಿದೆ ಅಂತ ಬರುತ್ತೆ. ಸೊ ಅದಾದಮೇಲೆ ಮತ್ತೆ ಮೇಯ್ನ್ ಪೇಜಿಗೆ ಬಂದು ಮತ್ತೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆಲ್ರೆಡಿ ಕ್ರಿಯೇಟ್ ಆಗಿರೋ SSP IDನ ತೊಗೋಬೋದು. ಇನ್ ಕೇಸ್ ಆ ಮೆಸೇಜ್ ಬಂದಿಲ್ಲ ಅಂತ ಅಂದರೆ ಸೊ ಪಾಸ್ವರ್ಡ್ ಸೇಮ್ ಇರುತ್ತೆ. ಸೊ ನೀವು ನೋಡ್ತಿದ್ದೀರಲ್ಲ SSP ID ಮತ್ತು ಅದರ ಲಿಂಕ್ ಆಗಿರೋ ಫೋನ್ ನಂಬರ್ ಯಾವ ರೀತಿ ಇದೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ದೀರಿ. ಓಕೆ ಕೊಟ್ಟು ನಂತರ ಇವಾಗ ನಾನು ನಿಮಗೆ ಆಲ್ರೆಡಿ ಅಕೌಂಟ್ ಇದ್ದರೆ ಅಥವಾ ನೀವು ರಿನ್ಯೂವಲ್ ಆಗಿದ್ದರೆ ಯಾವ ರೀತಿ ನಿಮ್ಮ SSP IDನ ತೊಗೋಬೋದು ಮತ್ತು ತೊಗೊಂಡ ನಂತರ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳಿಸ್ತೀನಿ. ಸೊ ಮೊದಲಿಗೆ SSP ಪೋರ್ಟಲ್ ಅಂತ ಸರ್ಚ್ ಮಾಡಿಕೊಂಡು ನಂತರ SSP ಕರ್ನಾಟಕ ಸರ್ಕಾರ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನಂತರ ಸೇಮ್ ಮುಂಚೆ ಏನು ಬಂದಿದ್ರೆ ಅದೇ ಪೇಜ್ಗೆ ಲಾಗಿನ್ನಲ್ಲಿ ಬಂದು ಹೊಸ ಖಾತೆಯನ್ನು ಸೃಜಿಸಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸ್ಟೂಡೆಂಟ್ನ ಆಧಾರ್ ನಂಬರ್ ಏನಿರುತ್ತೆ ಆ ಆಧಾರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಂಡ್ರೆ ನಿಮಗೆ ಕಾಣಿಸ್ತಾ ಇದೆಯಲ್ಲ SSP ID ಮತ್ತು ರಿಜಿಸ್ಟರ್ಡ್ ಫೋನ್ ನಂಬರು ಆ SSP IDಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆ ಅನ್ನೋದು ಲಾಸ್ಟ್ 4 ಡಿಜಿಟನ್ನ ಇಲ್ಲಿ ತೋರಿಸುತ್ತೆ. ನೀವು SSP IDನ ಒಂದು ಸ್ಲಿಪ್ಪಲ್ಲಿ ಬರೆದಿಟ್ಕೊಂಡು ಮತ್ತು ಆ ನಂಬರ್ ಏನಿದೆ ಆ ನಂಬರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ವಾಪಸ್ ಬಂದು ನೀವು ಮೀನ್ಸ್ ಲಾಗಿನ್ ಆಗೋದಕ್ಕೆ ಬರ್ತೀರ ನೀವಾಗ. ಸೊ ಆ ಲಾಗಿನ್ ಪೇಜ್ಗೆ ಬಂದು ಫರ್ಗಾಟ್ ಪಾಸ್ವರ್ಡ್ನ ಕೊಟ್ಟರೆ ಸೊ ಫರ್ಗಾಟ್ ಪಾಸ್ವರ್ಡ್ಗೆ ನಿಮ್ಮ SSP IDನ ಹಾಕಿ ನಿಮಗೆ ಪಾಸ್ವರ್ಡ್ ಯಾವ ರೀತಿ ಬೇಕು ಆ ರೀತಿ ನೀವು ಪಾಸ್ವರ್ಡ್ನ ಇಲ್ಲಿ ಸೆಟ್ ಮಾಡಿಕೊಂಡು 2 ಸಲ ಸೇಮ್ ಪಾಸ್ವರ್ಡ್ನ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡ್ಕೊಂಡ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಮತ್ತೆ ಪಾಸ್ವರ್ಡ್ನ ನೀವು ಅಲ್ಲೇನು ಕೊಟ್ಟಿದ್ರಿ ಅದೇ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಾನು admin@123 ಅಂತ ಕೊಟ್ಕೊತೀನಿ. ಸೊ ಅದೇ ರೀತಿ ನೀವು ಇಲ್ಲಿ ಅದೇ ಪಾಸ್ವರ್ಡ್ನ ಇಲ್ಲಿ ಕೊಟ್ಕೊಂಡು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನು 4 ಡಿಜಿಟ್ ತೋರಿಸ್ತೋ ಆ ಫೋನಿಗೆ ಇಲ್ಲಿ OTP ಬರುತ್ತೆ. OTP ಎಂಟ್ರಿ ಮಾಡಿದ ನಂತರ ಚೇಂಜ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಆಪ್ಷನ್ ಬರುತ್ತೆ. ಸೊ ಇವಾಗ ಪಾಸ್ವರ್ಡ್ ಎಲ್ಲ ಸೆಟ್ ಆಗಿದೆ. ಇವಾಗ ಲಾಗಿನ್ ಆಗಿ ಅರ್ಜಿನ ಯಾವ ರೀತಿ ಸಲ್ಲಿಸ್ಬೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ SSP IDನ ನಾನು ಈಗ ಪ್ರೀ ಮೆಟ್ರಿಕ್ ಎಂಟ್ರಿ ಮಾಡ್ತಿರೋದ್ರಿಂದ ನಾನು ಪ್ರೀ ಮೆಟ್ರಿಕನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ ಗ್ರೀನ್ ಕಲರ್ ಏನಿತ್ತು ಮುಂಚೆ ಅದು. ಸೊ ಪೋಸ್ಟ್ ಮೆಟ್ರಿಕ್ಗೆ ಮೇಲ್ಗಡೆ ಏನಿತ್ತು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಇವಾಗ ಪ್ರೀ ಮೆಟ್ರಿಕ್ ಆಗಿರೋದ್ರಿಂದ ಸೊ ಇನ್ಸ್ಟ್ರಕ್ಷನ್ನ ಕೆಲವನ್ನ ಫಾಲೋ ಮಾಡ್ಕೊಳ್ಳಿ. ಏನಿದೆ ನೀಟಾಗಿ ನೋಡಿಕೊಂಡು ನಂತರ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡೋಕ್ಕೆ ಹೋದರೆ ಇಲ್ಲಿ ನಿಮ್ಮ KYC ರಿಕ್ವೈರ್ಡ್ ಅಂತ ಬರ್ತಾಯಿದೆ. ಸೊ ನೀವು ಇಲ್ಲಿ ಆಧಾರ್ ಥ್ರೂ KYCನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಇದು OTP ಬರುತ್ತೆ. ಸೊ ಕನ್ಫ್ಯೂಷನ್ ಬೇಡ, SSP ಕೊಡೋದು ಇದೂ ಸೇಮೇ ಆಗಿರಬೇಕು ಅಂತ ಏನಿಲ್ಲ. SSPಗೆ ಯಾವ್ದು ಬೇಕಾದ್ರೂ ಕೊಡ್ಬೋದು. ಬಟ್ KYCಗೆ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ನಿಮ್ಮ KYCನೇ ಬೇರೆ, ಸ್ಕಾಲರ್ಶಿಪ್ ಕೊಡೋ ನಂಬರೇ ಬೇರೆ. ಸೊ ಅದರಿಂದ ನೀವಿಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನೂ ಇಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಂತರ ಬಂದಂಥ 6 ಡಿಜಿಟ್ OTPನ ಎಂಟ್ರಿ ಮಾಡಿ ಸಲ್ಲಿಸಿ ಅಥವಾ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ನಿಮ್ಮ ಫೋಟೋ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆಗಿರೋ ಫೋಟೋನ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸೇವ್ ಅಂತ ಕೊಡಿ. ನಂತರ ಅಪ್ಲೈ ಫಾರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ನೋಡಿಕೊಂಡು ಇನ್ಸ್ಟ್ರಕ್ಷನ್ನೆಲ್ಲ ಓದ್ಕೊಂಡು ಸ್ಟೆಪ್ 1 ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಇಲ್ಲಿ STS ನಂಬರ್ SATS IDನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. SATS ID ನಿಮ್ಮ PCಯಲ್ಲಿರುತ್ತೆ ಅಥವಾ ನಿಮ್ಮ ID ಕಾರ್ಡಲ್ಲಿರುತ್ತೆ. ಇಲ್ಲ ಅಂದರೆ ನಿಮ್ಮ ಸ್ಕೂಲ್ ಮಾಸ್ಟರ್ ಹತ್ರ ಹೋದರೆ ನಿಮಗೆ ಅದನ್ನು ಕೊಡ್ತಾರೆ. ಸೊ SATS IDನ ಎಂಟ್ರಿ ಮಾಡಿದ ನಂತರ ನಿಮ್ಮ ಪೂರ್ತಿ ಡೀಟೇಲ್ಸ್ ಬರುತ್ತೆ. ತಂದೆ ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಯಾವ ಕಾಲೇಜು, ಎಷ್ಟನೇ ಕ್ಲಾಸ್ ಎಲ್ಲನೂ ಬರುತ್ತೆ. ಸೊ ಅದೆಲ್ಲ ಬಂದಂತಂದರೆ ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಸೇವ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಕೊಟ್ಟು ನಂತರ ಪೇರೆಂಟ್ಸ್ ಯಾರಾದ್ರೂ ನೈರ್ಮಲ್ಯ ವೃತ್ತಿಯಲ್ಲಿ ಇದ್ದಾರಾ ಅಂತ ಅಥವಾ ಲೇಬರ್ ಕಾರ್ಡ್ ಅಥವಾ ಬೇರೆ ಯಾವುದಾದ್ರೂ ವೃತ್ತಿಲಿದ್ದಾರಾ ಅನ್ನೋದನ್ನು ತೋರಿಸುತ್ತೆ. ಇದ್ದರೆ ಎಸ್ ಅಂತ ಕೊಟ್ಟು ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ನೋ ಅಂತ ಕೊಟ್ಟು ಸೇವ್ ನೆಕ್ಸ್ಟ್ಗೆ ಕೊಡಿ. ನಂತರ ನಿಮ್ಮ ಕ್ಯಾಸ್ಟು ಯಾವುದು ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಎಸ್ ಅಂತ ಕೊಟ್ಟು ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ ಯಾವುದಿರುತ್ತೆ ಅದು ಸೆಲೆಕ್ಟ್ ಮಾಡಿ RD ನಂಬರ್ನ ಕ್ಯಾಸ್ಟ್ ಮತ್ತು ಇನ್ಕಮ್ RD ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮುಸ್ಲಿಮ ಅಥವಾ ಕ್ರಿಶ್ಚಿಯನ್, ಬುದ್ಧಿಸ್ಟ್ ಆಗಿದ್ದರೆ ಅವರು NSP ID ಕಡ್ಡಾಯವಲ್ಲ ಅಂತ ತೋರಿಸುತ್ತೆ. ಸೊ ಅದಕ್ಕೆ ನೋ ಕೊಟ್ಟು ನಂತರ ಎಲ್ಲ ಡೀಟೇಲ್ಸು ಸರಿ ಇದೆ ಅಂತ ಚೆಕ್ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಟ್ಟು ನೆಕ್ಸ್ಟು ಪ್ರೊಸೀಜರ್ಗೆ ಬನ್ನಿ. ಸೊ
ಹೆಸರು ಇದೆಲ್ಲ ಕರೆಕ್ಟಾಗಿರಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಒಂದೇ ಥರ ಇರಬೇಕು. ಸೊ ಸೇವ್ ಮಾಡಿದ ನಂತರ ನಿಮಗೆ ನೆಕ್ಸ್ಟು ನೀವು ಅಂಗವಿಕಲರಾಗಿದ್ದೀರಾ ಅಂತ ಕೇಳುತ್ತೆ. ಹೌದು ಅಂತಿದ್ರೆ ಹೌದು ಅಂತ ಕೊಟ್ಟು ಯು ಡಿ ಐ ಡಿ ಕಾರ್ಡ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಇಲ್ಲ ಅಂತ ಕೊಟ್ಟು ನೆಕ್ಸ್ಟು ಪರ್ಸ್ನಲ್ ಡೀಟೇಲ್ಸನ್ನು ನೀವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಯಾವ ಕಾನ್ಸ್ಟಿಟ್ಯುನ್ಸಿ ಮತ್ತು ಪಿನ್ ಕೋಡು ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ನೀವಿಲ್ಲಿ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮ್ಯಾನ್ಯುವಲಿ ಎಂಟ್ರಿ ಮಾಡಿದ ನಂತರ ನೀವು ಡೊಮೆಶಿಯಲ್, ನೀವು ಕರ್ನಾಟಕ ನಿವಾಸಿ ಆಗಿದ್ದೀರಾ ಹೌದು ಅಂತ ಕೊಟ್ಟು ನಂತರ ಎಲ್ಲ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಸರಿ ಇದೆಯಾ ಅಂತ ಹೌದಾ ಇಲ್ವಾ ಅಂತ ಕೇಳುತ್ತೆ. ಸೊ ಹೌದು ಅಂತ ಕೊಟ್ಟು ನೀವು ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗತ್ತೆ. ಸೊ ಕೆಲವು ಟೈಮು ನೆಕ್ಸ್ಟ್ ಅನ್ನೋ ಆಪ್ಷನ್ ತೋರಿಸಲ್ಲ. ತೋರಿಸ್ದೇ ಇದ್ದಾಗ ಏನು ಮಾಡಬೇಕಪ್ಪ ಅಂತಂದರೆ ನೀವು ಕ್ಯಾಶ್ ಇನ್ಕಮ್ ಏನು ಎಂಟ್ರಿ ಮಾಡಿದ್ರಿ ಅಲ್ಲಿಗೆ ಬಂದು ಅಲ್ಲಿ ನಿಮಗೆ ಎಡಿಟ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಆ ಎಡಿಟ್ ಆಪ್ಷನನ್ನು ತಗೊಂಡು ನೀವು ಮತ್ತೆ ಕ್ಯಾಶ್ ಇನ್ಕಮ್ ಡೀಟೇಲ್ಸ್ನ ಇನ್ನೊಂದು ಸಲ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಇವಾಗ ನನಗೆ ನೆಕ್ಸ್ಟ್ ಅನ್ನೋ ಆಪ್ಷನ್ ಬರ್ತಾ ಇದೆ, ಬಟ್ ಕ್ಲಿಕ್ ಮಾಡೋಕ್ಕಾಗ್ತಿಲ್ಲ. ಸೊ ಅದರಿಂದ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಕ್ಯಾಶ್ ಇನ್ಕಮ್ ಏನು ಎಂಟ್ರಿ ಮಾಡಿದ್ದೆ ಅಲ್ಲಿಗೆ ಬಂದು ಸೊ ಎಡಿಟ್ ಅನ್ನೋ ಆಪ್ಷನ್ನ ತಗೊಂಡು ಮತ್ತೆ ರಿಲಿಜಿಯನ್ ಯಾವುದು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ ಯಾವುದಿರುತ್ತೆ ಅದನ್ನು ನಾನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಆರ್ ಡಿ ನಂಬರ್ನೇ ಎಂಟ್ರಿ ಮಾಡ್ತೀನಿ. ಆರ್ ಡಿ ನಂಬರು ಮತ್ತು ಕ್ಯಾಸ್ಟ್ ಆರ್ ಡಿ ನಂಬರ್ ಮತ್ತು ಇನ್ಕಮ್ ಆರ್ ಡಿ ನಂಬರ್ ಎರಡನ್ನೂ ಎಂಟ್ರಿ ಮಾಡ್ತೀನಿ. SC ST ಕ್ಯಾಟಗರಿ 1 ಆದರೆ ಕ್ಯಾಸ್ಟ್ ಇನ್ಕಮ್ ಒಂದೇ ಥರ ಇರಲ್ಲ, ಒಂದರಲ್ಲೇ ಇರಲ್ಲ. ಕ್ಯಾಸ್ಟ್ ಇನ್ಕಮ್ಮು ಬೇರೆ ಬೇರೆ ಇರುತ್ತೆ. ಅದರ್ ಕ್ಯಾಸ್ಟ್ ಆದರೆ ಕ್ಯಾಸ್ಟ್ ಇನ್ಕಮ್ ಒಂದೇ ಆರ್ ಡಿ ನಂಬರ್ ಇರುತ್ತೆ. ಸೊ ಇವಾಗ ನಾನು ಮುಸ್ಲಿಮ್ ಅವ್ರಿಗೆ ಎಂಟ್ರಿ ಮಾಡ್ತಿರೋದ್ರಿಂದ ನಾನು ಇವಾಗ ಕ್ಯಾಶ್ ಇನ್ಕಮ್ ಎಂಟ್ರಿ ಮಾಡಿ ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಟ್ಟು ಸೊ ಇವಾಗ ಎಲ್ಲ ಕಂಪ್ಲೀಟ್ ಆಗಿದೆ ಫಸ್ಟ್ ಸ್ಟೆಪ್ಪು. ಇವಾಗ ಸೆಕೆಂಡ್ ಸ್ಟೆಪ್ಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ನೀವು ಹಾಸ್ಟೆಲಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ಹೌದು ಅಂತಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂತಿದ್ರೆ ಇಲ್ಲ ಅಂತ ಕೊಟ್ಟು ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಗೆ ಇಲ್ಲಿ ಈ ರೀತಿ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಸರಿ ಇದ್ದರೆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಬಂದ ನಂತರ ಇಲ್ಲಿ ಅಕ್ನಾಲಜ್ಮೆಂಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕ್ನಾಲಜ್ಮೆಂಟ್ನ ನೀವು ಪ್ರಿಂಟೌಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೇಕಾಗತ್ತೆ. ಸೊ ಇದಿಷ್ಟು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ 1ರಿಂದ 10ನೇ ತರಗತಿಗೆ SSP ಸ್ಕಾಲರ್ಶಿಪ್ನ ಯಾವ ರೀತಿ ಎಂಟ್ರಿ ಮಾಡೋದು ಅಥವಾ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನಿಮಗೆ ವಿವರವಾಗಿ ತಿಳಿಸಿದಿ ಅನ್ಕೋತೀನಿ. ಸೊ ಇದಿಷ್ಟು ಆದಮೇಲೆ ಮತ್ತೆ ಲಾಗೌಟ್ ಆಗಿ ನಂತರ ನೀವು ಪ್ರಿಂಟೌಟ್ ಏನು ತೊಗೊಂಡಿರ್ತೀರ ಅದನ್ನು ಇನ್ ಕೇಸ್ ರಿಕ್ವೈರ್ಡ್ ಇದ್ದರೆ 2 ಪ್ರಿಂಟ್ ತೊಗೊಳ್ಳಿ. ಒಂದನ್ನು ಸ್ಕೂಲಿಗೆ ಕೊಡ್ಬೋದು, ಅವಶ್ಯಕತೆ ಇಲ್ಲ ಬಟ್ ಕೇಳಿದ್ರೆ ನೀವು ಕೊಡಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸು ಸರಿ ಇದೆಯಾ ಮತ್ತು ಬ್ಯಾಂಕ್ ಮ್ಯಾಪಿಂಗ್ NPCI ಎಲ್ಲ ಸರಿ ಇದೆಯಾ ಅಂತ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಸೊ ಇದಿಷ್ಟು ಆಗಿತ್ತು SSP ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸುವ ಸಂಪೂರ್ಣ ವಿಧಾನ. ಆ್ಯಕ್ಚುಲಿ ವಿಡಿಯೋ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ತುಂಬ ಜನಕ್ಕೆ NSP OTR ಕ್ರಿಯೇಟ್ ಮಾಡಬೇಕು ಅಂತ ಕೇಳ್ತಾ ಇದೆ ಅಥವಾ ಎಂಟ್ರಿ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ. ಮೊದಲಿಗೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ ಓಪನ್ ಮಾಡಿ 2 ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಒಂದು ಬಂದು NSP OTR ಅಂತ ಹೇಳಿ ಮತ್ತು ಇನ್ನೊಂದು ಆಧಾರ್ ಫೇಸ್ RD ಅಂತ ಆಪ್ಷನ್ ಇರುತ್ತೆ. ಸೊ 2 ಅಪ್ಲಿಕೇಶನ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು NSP OTR ಅನ್ನೋದು ಮೊದಲನೇ ಅಪ್ಲಿಕೇಶನ್ ಆಗಿರುತ್ತೆ. ಸೊ ಎರಡನೇ ಅಪ್ಲಿಕೇಶನ್ ಬಂದು ತೋರಿಸ್ತೀನಿ ನೋಡಿ. ಆಧಾರ್ ಫೇಸ್ RD ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇದೆರಡನ್ನೂ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇನ್ಸ್ಟಾಲ್ ಮಾಡಿದ ನಂತರ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಫೋನ್ನಲ್ಲಿ NSP OTR ಅಪ್ಲಿಕೇಶನ್ನ ನೀವಿಲ್ಲಿ ಓಪನ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು NSP OTRನ ಓಪನ್ ಮಾಡಿಕೊಂಡು ಯಾವ ರೀತಿ NSP OTRನ ನಂಬರ್ನ ಜನ್ರೇಟ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ ನೋಡಿ. ಸೊ ಇವಾಗ NSP OTR ಅಪ್ಲಿಕೇಶನ್ನ ಕ್ಲಿಕ್ ಮಾಡಿ ನಂತರ ನೀವು
ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ಅನ್ನೋ ಎರಡೂ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು ಅಂತ ಏನಿಲ್ಲ, ನಿಮ್ಮ ಕನ್ವೀನಿಯೆಂಟ್ ಯಾವ ನಂಬರ್ ಬೇಕಾದರೂ ನೀವು ಇಲ್ಲಿ ಎಂಟ್ರಿ ಮಾಡಿ ಸೊ OTPನೇ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಸೊ ಬಂದಂಥ OTPನ ಎಂಟ್ರಿ ಮಾಡಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿಕೊಂಡು ನಂತರ ವೆರಿಫೈ ಅನ್ನೋ ಬಟನ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಸೊ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಫೇಸ್ RD ಅಂತ ಏನಿತ್ತು ಅದು ಇಲ್ಲಿ ಜನ್ರೇಟ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆಧಾರ್ ನಂಬರ್ನ ಏನು ಎಂಟ್ರಿ ಮಾಡಿದ್ರಿ ಕೆಲವು ಟೈಮ್ ಈ ಥರ ಬಂದಾಗ ತಲೆ ಕೆಡಿಸ್ಕೊಡಿ, ಓಕೆ ಕೊಟ್ಟು ಮತ್ತೆ ನೆಕ್ಸ್ಟ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡಿಕೊಂಡು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಫೇಸ್ ID ಈ ರೀತಿ ಓಪನ್ ಆಗುತ್ತೆ. ಸೊ ನಿಮ್ಮ ಫೇಸನ್ನು ನೀವಿಲ್ಲಿ ಕ್ಯಾಪ್ಚರ್ ಮಾಡಬೇಕಾಗತ್ತೆ. ಸೊ ಕ್ಯಾಪ್ಚರ್ ಮಾಡಿ ಕಣ್ಣನ್ನು ಬ್ಲಿಂಕ್ ಮಾಡಬೇಕಾಗತ್ತೆ. ಕಣ್ಣನ್ನು ಓಪನ್ ಕ್ಲೋಸ್ ಸ್ಪೀಡಾಗಿ ಓಪನ್ ಕ್ಲೋಸ್ ಮಾಡಿದ್ರೆ ಅದು ಕ್ಯಾಪ್ಚರ್ನ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಕೆಲವು ಟೈಮ್ ಈ ರೀತಿ ಬರುತ್ತೆ. ಸೊ ಆವಾಗ ಮತ್ತೆ ನೀವು ಓಕೆ ಕೊಟ್ಟು ನೆಕ್ಸ್ಟ್ ಮತ್ತು ಅಗ್ರಿನ ಕೊಟ್ಟರೆ ಮತ್ತೆ ಫೇಸ್ಗೆ ಬಂದು ಕೂತ್ಕೊಳ್ಳುತ್ತೆ. ಸೊ ನೀವು ಅಲ್ಲಿ ಸೆಲ್ಫಿನಾದರೂ ತೊಗೋಬೋದು ಅಥವಾ ಬ್ಯಾಕ್ ಕ್ಯಾಮ್ರಾ ಮುಖಾಂತರನಾದ್ರೂ ನೀವು ಈ ಕ್ಯಾಪ್ಚರ್ನ ಮಾಡ್ಬೋದು. ಸೊ ನಾನು ಇವಾಗ ಫ್ರಂಟ್ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಮಾಡ್ತಾ ಇರೋದ್ರಿಂದ ಕಣ್ಣನ್ನ ಸ್ಪೀಡಾಗಿ ಬ್ಲಿಂಕ್ ಮಾಡಿದ ನಂತರ ಅದು ಗ್ರೀನ್ ಟಿಕ್ ತೊಗೊಂಡು ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ನಿಮ್ಮ ಇಲ್ಲಿ NPCI ಯಾವ ಮೊಬೈಲ್ಗಾಗಿದೆ ಯಾವ ಬ್ಯಾಂಕ್ಗಾಗಿದೆ ಅನ್ನೋದನ್ನು ನಿಮ್ಗೆ ಇಲ್ಲಿ ತೋರಿಸುತ್ತೆ. ಮತ್ತು ಇಲ್ಲಿ ನೀವು ನಿಮ್ಮ ತಂದೆ ತಾಯಿ ಹೆಸರನ್ನ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಹಾಯ್ ಫ್ರೆಂಡ್ಸ್, ತಂದೆ ತಾಯಿ ಹೆಸರನ್ನ ಕನ್ನಡ ಯೂಟ್ಯೂಬ್ ಮಾಡಿದ ನಂತರ ನೆಕ್ಸ್ಟ್ ಇವತ್ತಿನ ವಿಡಿಯೋದಲ್ಲಿ ಸ್ಕಾಲರ್ಶಿಪ್ಗೆ NSP OTR ಅನ್ನೋದನ್ನು ಮೊಬೈಲ್ ಮುಖಾಂತರ ಯಾವ ರೀತಿ ಜನರೇಟ್ ಆಗುತ್ತೆ ಕ್ರಿಯೇಟ್ ಮಾಡ್ಬೋದು. NSP OTR ಈ ವಿಡಿಯೋ ಯಾವ ರೀತಿ ಜನರೇಟ್ ಮಾಡೋದು ಮೊಬೈಲ್ನಲ್ಲಿ ನಿಮ್ಮ ಮೊಬೈಲ್ನ ಕಂಪ್ಲೀಟ್ ವಿಡಿಯೋ. ಸೊ ವಿಡಿಯೋ ಯೂಸ್ ಮಾಡೋ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಬೇಕಾಗುತ್ತೆ. ಒಂದು NSP OTR ಕಮೆಂಟ್ ಮೂಲಕ ತಿಳಿಸ್ಕೊಂಡು ಇನ್ನೊಂದು ಆಧಾರ್ ಫೇಸ್ ಹೆಚ್ಚಿನ ವಿಡಿಯೋಗಾಗಿ RD ಅಂತ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಎರಡು ಅಪ್ಲಿಕೇಶನ್ ನೀವು ನಿಮ್ಮ ಮೊಬೈಲ್ನಲ್ಲಿ